ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಬಂದು ಈಗ ನೆನೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅಕ್ಷಯ ತೃತೀಯಾಗಿ ಏನು ತೊಗೊಂಡ್ರಿ ಅಂತೆಲ್ಲ ಸುಮಾರು ಜನ ಕೇಳಿದ್ರಿ. ಮತ್ತು ಬಂದು ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಯಾಕೆ ಬರ್ತಾ ಇಲ್ಲ ಮತ್ತು ಯಾಕೆ ರೆಗ್ಯುಲರಾಗಿ ಹಾಕ್ತಾ ಇಲ್ಲ ಈ ಥರ ಕಮೆಂಟ್ಸು ಬರ್ತಾ ಇದೆ. ಸೊ ಒಂದು ಸ್ವಲ್ಪ ಮನೇಲಿ ಹುಡುಗರಿಗೆ ಲೀವ್ ಇರೋದ್ರಿಂದ ಒಂದು ಸ್ವಲ್ಪ ನಮ್ಮ ಪರ್ಸ್ನಲ್ ವರ್ಕು, ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ಆಲ್ಮೋಸ್ಟ್ ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಗೆ ಜಾಸ್ತಿ ವೀಡಿಯೋಸ್ನೇ ಹಾಕೋಕ್ಕಾಗ್ತಾಯಿಲ್ಲ. ವೀಕ್ಲಿ ಒನ್ಸ್ ಆ ರೀತಿ ಯಾವುದಾದ್ರೂ ಒಂದು ವೀಡಿಯೋನ ಮೇಕ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ವೀಡಿಯೋಸ್ನ ಯೂಸ್ಫುಲ್ ಆದಂಥ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಯಾವುದೋ ಒಂದು ಕಂಟೆಂಟು, ಯಾವುದೋ ಒಂದು ಏನೋ ಹೇಳಬೇಕು ವಿಡಿಯೋ ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಒಬ್ಬರೋ ಇಬ್ರಿಗೋ ಆದರೂ ಅದು ಯೂಸ್ಫುಲ್ ಆಗಿರಬೇಕು ಹಾಕೋ ವಿಡಿಯೋ. ಸೊ ಹಾಗಾಗಿ ನಾನು ವೀಡಿಯೋಸ್ನ ನೋಡಿ ಕಂಟೆಂಟ್ ನೋಡಿ ಕೊಡ್ತೀನಿ. ಇವಾಗ ಏನು ವಿಡಿಯೋ ಈಗ ಮಾಡ್ತಿದ್ದೀನಿ ಅಂತಂದರೆ ನನಗೀಗ 19-20 ಅಕ್ಷಯ ತೃತೀಯ ಇತ್ತು. ಸೊ ನಾನು ತುಂಬ ಲೇಟಾಗೆ ವಿಡಿಯೋ ಬಂದು ಅಪ್ಲೋಡ್ ಮಾಡಿದ್ದೀನಿ. 20ನೇ ತಾರೀಕು ನಾನು ನಿಮಗೆ ಹೇಳಿದೆ ಪಾಪಡಿ ಬೊಟ್ಟು ತೊಗೊಂಡೆ ಅಂತ ಹೇಳಿದೆ. ಸೊ ಅದನ್ನು ಬಂದು ತುಂಬ ಜನ ಏನು ಕೇಳಿದ್ದೀರಾ ಅಂತಂದರೆ, ಡಿಸೈನ್ ಬಂದು ಅಷ್ಟೊಂದಾಗಿ ತುಂಬ ಏನೋ ಒಂಥರ ಇದೆ, ಅಷ್ಟೊಂದು ಚೆನ್ನಾಗಿಲ್ಲ, ಬೇರೆ ಥರ ತೊಗೋಬೇಕಾಗಿತ್ತು ಅನ್ನೋ ಥರ ಹೇಳಿದ್ದೀರಾ. ಅಲ್ಲಿ ಪ್ರೆಸೆಂಟ್ ಏನು ನಡೀತು ಅನ್ನೋದನ್ನು ನಾನು ಹೇಳಬೇಕು. ಯಾಕಂದರೆ ಅಲ್ಲಿ ಕಲೆಕ್ಷನ್ಸ್ ಏನಿತ್ತು ಅದನ್ನು ನೋಡಿ ಹೇಳಬೇಕಾಗತ್ತೆ. ಅದು ಆ್ಯಂಟಿಕ್ ಜ್ಯುವೆಲ್ರಿ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಒಂದು ಒಪಿನಿಯನ್ ಏನು ಅಂದರೆ, ತೊಗೊಳ್ತೀವಿ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು, ಹೆವಿ ವರ್ಕ್ ಇರುವಂಥದ್ದು ತೊಗೋಬೇಕು ಅನ್ನೋದು ನನ್ನಿದು. ಯಾಕಂದರೆ ಹೇಗೂ 9 to 10, 15% ಬಾಂಬೆ ಡಿಸೈನ್ಗೆ 15% ವೇಸ್ಟೇಜ್ ಹಾಕ್ತಾರೆ. ನಾರ್ಮಲ್ ಡಿಸೈನ್ಸ್ ಅಂತಂದ್ರೂ ತುಂಬ ಕಮ್ಮಿ ಡಿಸೈನ್ ಅಂದ್ರೂ 9-10% ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಏನು ಕೊಡೋದು ದುಡ್ಡು ಕೊಡ್ತೀವಿ, ಒಂದು ಸ್ವಲ್ಪ ಚೆನ್ನಾಗಿರೋ ವರ್ಕ್ ಇರೋದೇ ತಗೊಳ್ಳೋಣ ಅಂತ ಹೇಳಿ ನಾನು ಯಾವತ್ತೂ ಅಷ್ಟೇ ಆ್ಯಂಟಿಕ್ ಜ್ಯುವೆಲ್ರಿ ಆ ಥರ ಪೀಸ್ಗಳನ್ನೇ ಆದಷ್ಟು ಆಯ್ಕೆ ಮಾಡೋದು. ಅವತ್ತೇನಾಯಿತು ಅಂದರೆ, ನಾನು ಹೋದಾಗ ಆ್ಯಂಟಿಕ್ ಪೀಸಲ್ಲಿ ಸುಮಾರು ಒಂದು 5-6 ಕಲೆಕ್ಷನ್ಸ್ ಇತ್ತು. ಇನ್ನು ಮಿಕ್ಕಿದ್ದು ಬಂದು ಹೇಗಿತ್ತು ಅಂತಂದರೆ, ಇಲ್ಲಿಂದ ಬರುವಂತಹ ಒಂದು ಲೈನ್ ಏನಿದೆ ಅದು ಬಂದು ಚೈನ್ ಥರ ಇತ್ತು. ಸೊ ನನಗೆ ಬಂದು ಅಷ್ಟೊಂದಾಗೋದು ಏನಕ್ಕೆ ಈ ಥರದ್ದು ಅನ್ನೋ ಥರ ಇತ್ತು. ಯಾಕಂದರೆ ಇಲ್ಲಿ ಚೈನ್ ಥರ ಬಂದು ಇಲ್ಲಿ ತುಂಬ ದೊಡ್ಡದಾಗಿತ್ತು. ನನಗೆ ಅಷ್ಟೊಂದು ಅನಿಸ್ಲಿಲ್ಲ. ಯಾಕಂದರೆ ಈಗ ನಾವಿಲ್ಲಿ ಬೊಟ್ಟಿಡ್ತೀವಿ, ಅದೇನು ಕಾಣಲ್ಲ, ಎಲ್ಲ ಫುಲ್ಲಾಗಿ ಫುಲ್ಲು ಇದು ಪೂರ್ತಿಗೆ ನಮಗೆ ಬಂದು ಇಲ್ಲಿವರೆಗೂ ಅದು ಕವರ್ ಆಗೋ ಥರ ಇತ್ತು. ಸೊ ಹಂಗಾಗಿ ನಮ್ಮ ಮನೆಯವರು ಇದು ಅಷ್ಟೊಂದು ಚೆನ್ನಾಗಿಲ್ಲಮ್ಮ, ತುಂಬ ಚೈನ್ ಥರ ಇದೆ, ಬೇಡ ಅಂತಂದರು. ಸರಿ, ಆಮೇಲೆ ಆ್ಯಂಟಿಕ್ ಪೀಸಲ್ಲಿ ನೋಡುವಾಗ ಫಸ್ಟು ತೆಗೆದಿಟ್ಬಿಟ್ವಿ. ಅದು ನೆಕ್ಸ್ಟ್ ಎಲ್ಲ ತುಂಬ ಹೆವಿ ಇತ್ತು. ಸರಿ, ಹೆವಿಗೆ ಹೋಗೋ ಐಡಿಯಾನೇ ಇರಲಿಲ್ಲ. ಅಕ್ಷಯ ತೃತೀಯಾಗಿ ನನ್ನ ಪ್ಲ್ಯಾನ್ ಇದ್ದಿದೆ 10 ಗ್ರಾಮ್ಸ್ ಒಳಗಡೆ, 8 to 10 ಗ್ರಾಮ್ಸ್ ಒಳಗಡೆ ಇರಲಿ ಅಂತ. ಸೊ ಮನೆಯವ್ರು ಏನು ಹೇಳಿದ್ರು, ಒಂದು 10 ಗ್ರಾಮಲ್ಲೇ ತಗೋ ಅಂತ ಹೇಳಿ ರಿಂಗ್ ಅಂದ್ಕೊಂಡ್ವಿ. ಯಾಕಂದರೆ ಆಲ್ಮೋಸ್ಟ್ ಇಯರಿಂಗ್ಸ್ ಎಲ್ಲ ಹೋದ ವರ್ಷ ತೊಗೊಂಡಿದ್ದೆ. ಇಯರಿಂಗ್ಸ್ ಇದೆ, ಮತ್ತು ಚೈನ್ ಇದೆ, ನೆಕ್ಲೆಸ್ ಎಲ್ಲ ಇತ್ತು. ಇವಾಗ 10 ಗ್ರಾಮ್ ಅಂತ ಬಂದಾಗ ನಾವು ಕಮ್ಮಿ ಬಜೆಟಲ್ಲಿರುವಾಗ ಅದಕ್ಕೆ ತಕ್ಕ ಹಾಗೆ ಹುಡುಕಬೇಕು. ಸರಿ, ರಿಂಗ್ ಅಂತ ಅನ್ನುವಾಗ ಯಾಕೋ ರಿಂಗ್ಸೂ ನಾನು ಅಂದ್ಕೊಂಡಿರೋ ಡಿಸೈನ್ಸ್ ಇರಲಿಲ್ಲ. ಹೆವಿ ಇತ್ತು, ತುಂಬ ದೊಡ್ಡದಾಗಿತ್ತು, ತುಂಬ ಸಣ್ಣದಾಗಿ, ತುಂಬ ಫ್ಯಾನ್ಸಿಯಾಗಿತ್ತು. ನನಗೆ ತುಂಬ ಫ್ಯಾನ್ಸಿನೂ ಇಷ್ಟ ಆಗಲ್ಲ. ಸ್ಟೋನು ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಯಾವಾಗಲೂ ಅಷ್ಟೇ. 1-2 ಸ್ಟೋನ್ ಇದ್ದರೆ ಪರವಾಗಿಲ್ಲ, ಹೆವಿ ಸ್ಟೋನ್ ಇರುವಂಥದ್ದು ರಿಂಗ್ಸ್ ಇತ್ತು. ಒಂದೊಂದು ಸ್ಟೋನ್ ಇರೋದು ತಗೊಳ್ಳೋಣ ಅಂದರೆ ಡಿಸೈನ್ಸ್ ಇಷ್ಟ ಆಗಲಿಲ್ಲ. ಸರಿ, ಮನೆಯವ್ರು ಏನು ಮಾಡಿದ್ರು, ಸಡನ್ನಾಗಿ ಪಾಪಡಿ ಬೊಟ್ಟು ತೋರಿಸಿ ಅಂತಂದರು. ಸರಿ, ನನಗೂ ಏನು ಬೇಡ ಅಂತ ಹೇಳಬೇಕು ಅನಿಸ್ಲಿಲ್ಲ, ಓಕೆ ಅಂತ ಇತ್ತು. ಯಾಕಂದರೆ ಇದು ನಮ್ಮ ಪ್ಲ್ಯಾನೇ ಇರಲಿಲ್ಲ. ಆಲ್ಮೋಸ್ಟ್ ಪಾಪಡಿ ಬೊಟ್ಟು ಯಾರೂ ಜಾಸ್ತಿ ಫಂಕ್ಷನ್ಸ್ಗೆ ಯೂಸ್ ಮಾಡಲ್ಲ. ಈಗ ನಮ್ಮ ಫ್ಯಾಮಿಲಿ ಫಂಕ್ಷನ್, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಫ್ಯಾಮಿಲಿ ಫಂಕ್ಷನ್ಸು ಇಲ್ಲ ನಮ್ಮ ಮನೇದೇನಾದರೂ ಹೆವಿ ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀವಿ. ನಾರ್ಮಲ್ ಬರ್ತ್ಡೇಗೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಅದನ್ನ ಯೂಸ್ ಮಾಡಲ್ಲ. ಇನ್ನು ನೆಕ್ಲೆಸು ಚೈನ್ ಅಂದರೆ ನಾವು ಹಾಕ್ತಾ ಇರ್ತೀವಿ, ಅದು ಓಕೆ, ಅದಕ್ಕೆ ಬಂಡವಾಳ ಹಾಕೋದು. ಸರಿ, ಯಾಕೋ ಇದು ಇವಾಗ ನಾನೇ ಆಗಲಿ ಬೇರೆ ಯಾರೇ ಆಗಲಿ ಎಷ್ಟೋ ಒಡವೆಗಳನ್ನ ತಗೋತಾರೆ. ಪಾಪಡಿ ಬೊಟ್ಟು ತೊಗೋಬೇಕು ಅಂತ ಜಾಸ್ತಿ ಯಾರು ಪ್ಲ್ಯಾನ್ ಮಾಡಲ್ಲ. ಯಾಕಂದರೆ ಅದು ಜಾಸ್ತಿ ಯೂಸ್ ಇಲ್ಲ ಅನ್ನೋ ಕಾರಣಕ್ಕೆ. ಇನ್ನೊಬ್ರ ಮನೆ ಮದುವೆಗೆಲ್ಲ ನಾವು ಹಾಕ್ಕೊಂಡಂತೂ ಹೋಗಲ್ಲ. ಇನ್ನೊಬ್ರ ಮನೆ ಗೃಹ ಪ್ರವೇಶಕ್ಕೋ, ಇನ್ನೊಬ್ಬರ ಮನೆ ನಾಮಕರಣಕ್ಕೋ ಖಂಡಿತವಾಗ್ಲೂ ಅದು ನಾವು ವಿಯರ್ ಮಾಡೋದೇ ಇಲ್ಲ. ಅದೇನೋ ಅದು ನಮ್ಮ ಓನ್ ಫಂಕ್ಷನ್ಸ್ ಅಂತ ಬಂದಾಗ ಅದೊಂದು ರೀತಿ ಚೆನ್ನಾಗಿರುತ್ತೆ. ಮೇ ಬಿ ನನಗಂಗೆ ಅನ್ಸುತ್ತಾ, ಇಲ್ಲ ನೀವು ವಿಯರ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ತುಂಬ ಜನರು ನೋಡಿರೋ ಪ್ರಕಾರ ಅವ್ರವ್ರ ಮನೆ ಫಂಕ್ಷನ್ಸ್ಗೆ ವಿಯರ್ ಮಾಡ್ತಾರೆ ಪಾಪಡಿ ಬೊಟ್ಟು. ಸೊ ಹಂಗಾಗಿ ನಾನೇನು ಮಾಡಿದೆ, ಸರಿ ಇರಲಿ ಬಿಡು ಹೇಳ್ಬಿಟ್ರು ಮನೆಯವರು, ಡಿಸೈನು ಇಷ್ಟ ಆಗೋಯ್ತು. ಸರಿ, ಬೇಡ ಅನ್ನೋ ಮಾತು ಬರಲಿಲ್ಲ. ರಿಂಗ್ಸು ಏನು ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿರಲಿಲ್ಲ. ಸರಿ, ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡಿದೆ. ಇದನ್ನು ಚೂಸ್ ಮಾಡೋದಕ್ಕೆ ರೀಸನ್ ಬಂದು ನನಗೆ ಡಿಸೈನ್ ಮೇಲೆ ಬಂದು ನನಗೆ ತುಂಬಾ ಹಿಡ್ತಾ ಬಂತು. ಯಾಕಂದರೆ ಅದರಲ್ಲಿ ಇರುವಂತಹ ಲಕ್ಷ್ಮಿ, ಮೇಯ್ನಾಗಿ ನಾನು ಈ ಲಕ್ಷ್ಮಿಗೋಸ್ಕರನೇ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಏನಂತಂದರೆ, ಇದು ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ. ಇದರಲ್ಲಿ ಇರುವಂತಹ ಒಂದು ಲಕ್ಷ್ಮಿ ಕೂತಿರೋ ರೀತಿ,
ಮತ್ತು ಆ ಬಿನ್ಗೆ ನೋಡಿ ಫೋಕಸ್ ಆಗ್ತಾ ಇದೆ ಬಿನ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಅದರಲ್ಲಿ ತಾವರೆ ಹೂವದಲ್ಲಿ ಇರುವಂತಹ ಒಂದು ಲಕ್ಷ್ಮಿ ಕೂತಿರೋದು ನೋಡಿ ನೀಟಾಗಿ ಫೋಕಸ್ ಆಗ್ತಾ ಇದೆ. ಮತ್ತು ತಾವರೆ ಹೂವಲ್ಲಿ ಕೂತಿರೋದು, ಕೈಯಲ್ಲಿ ತಾವರೆ ಹೂವು ಇಟ್ಕೊಂಡಿರೋದು, ಕೈನ ಈ ರೀತಿ ಮಾಡಿರೋದು, ಮತ್ತು ಇಲ್ಲಿ ಬಿನ್ಗೆ ಇರೋದು ಅದೊಂಥರ ಸಿಂಹಾಸನ ಥರ. ಸೊ ಕೆಳಗಡೆ ಸಿಂಹಾಸನದ ಬೇಸ್ ಮೇಲೆ 5 ಕಲ್ಲು, ಅದರ ಕೆಳಗಡೆ ಮುತ್ತುಗಳು, ಮತ್ತು ಮೇಲೆ ನೋಡಿದಾಗ ಇದೊಂಥರ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ನಾನೇ ಈಗ ಸರಿಯಾಗಿ ಗಮನಿಸ್ತಾ ಇದ್ದೀನಿ, ಇದು ನವಿಲ್ ಡಿಸೈನ್ ಅಂತಲೇ ನಾನು ಫೋಕಸ್ ಮಾಡಿರಲಿಲ್ಲ. ನಾನು ಮೇಯ್ನಾಗಿ ಫೋಕಸ್ ಮಾಡಿದ್ದು ಲಕ್ಷ್ಮಿ ಮೇಲೆ ಮಾತ್ರ. ಮೇಲೆ ನವಿಲು ಇರೋ ಥರ, ಮೇಲೇನು ಇದು ತಾವರೆ ಹೂವು ಅನ್ಕೋತೀನಿ, ಸರಿಯಾಗಿ ಗೊತ್ತಾಗ್ತಿಲ್ಲ. ಮೇ ಬಿ ತಾವರೆ ಹೂವನೇ ಅನಿಸುತ್ತೆ ಇದು, ಆ ಥರನೇ ಇದೆ. ಮತ್ತು ಬಂದು ಇಲ್ಲಿ ಮೇಲೆ 4-5 ಕಲ್ಲಿದೆ, ಇದೊಂಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಈ ಡಿಸೈನ್ ನೋಡಿನೇ ನನಗೆ ಚೆನ್ನಾಗಿದೆ ಅನ್ನಿಸ್ತು, ಯಾಕಂದರೆ ಬೇರೆದೆಲ್ಲ ನೋಡೋವಾಗ ಏನೂ ಅಷ್ಟೊಂದು ಅನಿಸ್ಲಿಲ್ಲ. ಇನ್ನೊಂದಿತ್ತು, ಅದು ಹೇಗಿತ್ತು ಅಂತಂದರೆ ಇದೆಲ್ಲನೂ ಚಿಕ್ಕದಾಗಿತ್ತು, ಇಲ್ಲಿ ಬಂದು ತುಂಬ ಅಗಲ ಗ್ರೀನ್ ಕಲರು ಪರ್ಲ್ಸ್ ಕೊಟ್ಟಿದ್ದಾರೆ. ಅದು ಹೇಗಿರುತ್ತೆ ಅಂದರೆ ಫುಲ್ಲು ಇಲ್ಲಿವರೆಗೂ ಬಂದುಬಿಡುತ್ತೆ ಅದು. ಸೊ ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ ಇಷ್ಟುವರೆಗೂ ಹಾಕ್ಕೊಳ್ಳೋದಕ್ಕಿಂತ ಸಿಂಪಲ್ಲಾಗಿ ನಮಗೆ ಇಲ್ಲಿವರೆಗೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಚೂಸ್ ಮಾಡಿದೆ. ಸೊ 2 ಎತ್ತಿಟ್ಕೊಂಡಿರೋದ್ರಲ್ಲಿ ಇದನ್ನೇ ಫೈನಲ್ ಮಾಡಿದೆ ನಾನು. ನೋಡಿ ಡಿಸೈನು ಅಷ್ಟು ಚೆನ್ನಾಗಿದೆ, ಯಾಕಂದರೆ ಸುಮಾರು ಜನ ಏನಂದ್ರು ಅಂದರೆ ಹಾಕ್ಕೊಂಡು ತೋರಿಸ್ಬೇಕಿತ್ತು, ನೀವು ಹಾಗೆ ತೋರಿಸಿದ್ರಿ ಅನ್ನೋ ಥರ. ಸರಿ, ಹಾಕ್ಕೊಂಡು ಒಂದ್ಸಲಿ ತೋರಿಸೋಣ ಅಂತ. ಈಗ ನಾರ್ಮಲ್ ನಾನು ಏನೂ ಒಡವೆ ಏನೂ ವಿಯರ್ ಮಾಡಿಲ್ಲ, ಗ್ರ್ಯಾಂಡಾಗಿ ಸ್ಯಾರಿ ಅಂಥದ್ದೇನೂ ಇಲ್ಲ. ಆದರೆ ನಾನು ಈ ಡ್ರೆಸ್ ಮೇಲೇ ಸಿಂಪಲ್ಲಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಲುಕ್ ಇರುತ್ತೆ ಅಂತ. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡ್ರೆ ಈ ಥರ ಬರುತ್ತೆ. ಇನ್ನೂ ಕೆಳಗವರೆಗೂ ಹಾಕೋಬೇಕನ್ನೋದು ಸರಿಯಾಗಿ ಪ್ಲ್ಯಾನ್ ಇಲ್ಲ ನನಗೆ. ಇಲ್ಲಿವರೆಗೂ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ. ಲುಕ್ಕೇ ಚೇಂಜ್ ಆಗುತ್ತೆ. ನಾವು ಇದು ಪಾಪಡಿ ಬೊಟ್ಟು ಹಾಕ್ಕೊಂಡಾಗ ನಮ್ಮ ಫೇಸೇ ಚೇಂಜ್ ಆಗಿ ಕಾಣಿಸುತ್ತೆ, ಗ್ಲೋ ಆಗಿ, ತುಂಬ ರಿಚ್ ಆಗಿ, ರಾಯಲ್ ಆಗಿ. ನೋಡಿ ಈಗ ಇದು ಇಟ್ಕೊಂಡಾಗೆ ಒಂದು ಲುಕ್ ಇರುತ್ತೆ ನಮಗೆ, ಇದು ತೆಗೆದಾಗೆ ಒಂಥರ ಲುಕ್ ಇರುತ್ತೆ. ಸೊ ನಾವೀಗ ಗ್ರ್ಯಾಂಡಾಗಿ ಒಂದು ಚಿಕ್ಕದಾಗಿ ಒಂದು ಸಿಂಪಲ್ ನೆಕ್ ಪೀಸು, ಚೆನ್ನಾಗಿ ಒಂದು ಇಯರಿಂಗು, ನೀಟಾಗಿ ಒಂದು ಒಳ್ಳೆ ಸ್ಯಾರಿ, ಇವಾಗ ಮನೆ ಫಂಕ್ಷನ್ ಏನೋ ಇದೆ ಅಂದಾಗ ಈ ಥರದ್ದೊಂದು ಹಾಕ್ಕೊಳ್ಳೋವಾಗ ನಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಚ್ ಲುಕ್ ಇದ್ದೇ ಇರುತ್ತೆ. ನೋಡಿ ಹಾಕ್ಕೊಂಡಾಗ ಈ ಲುಕ್ ಬರುತ್ತೆ. ನೋಡಿ ಕುಂಕುಮನೂ ಅಷ್ಟೇ ನೀಟಾಗೆಲ್ಲ ಕಾಣಿಸುತ್ತೆ ನಾವು ಹಾಕಿರೋ ಬೊಟ್ಟೋದು. ನಾನು ಇನ್ನೊಂದು ಸೆಲೆಕ್ಟ್ ಮಾಡಿದೆ ಅಂತ ಹೇಳೋದ್ನಲ್ಲ, ಅದು ಫುಲ್ಲಾಗೆ ಇಲ್ಲಿವರೆಗೂ ಈ ರೆಡ್ ನಮ್ಮ ಕುಂಕುಮ ಇರೋವರೆಗೂ ಫುಲ್ಲು ಟೋಟಲಾಗೆ ಬಂದು ರೌಂಡಾಗಿ ಬಂದು ತುಂಬ ಪಲ್ಸು ಹೆಂಗಿತ್ತಂದರೆ ಒಂಥರ ಫುಲ್ ಇಲ್ಲಿ ಮಾತ್ರ ಇಷ್ಟುವರೆಗೂ ಅಗಲವಾಗಿತ್ತು. ಸೊ ನಮ್ಮ ಮನೆಯವ್ರು ಬಂದು ಆ ಥರ ಬೇಡ, ಈ ಥರ ತಗೋ ಚೆನ್ನಾಗಿದೆ ಅಂತಂದು. ಸರಿ ಆಯಿತು, ಇದು ಸೆಲೆಕ್ಷನ್ ನನಗೆ ಫಸ್ಟೇ ಇಷ್ಟ ಆಗಿತ್ತಲ್ಲ. ಸೊ ಹಾಗಾಗಿ ಪರ್ಲ್ ಇದು ಮಣಿ ಇದೆ ನೋಡಿ, ಮುತ್ತು ಥರ. ಸೊ ಇದು ಕೂಡ ಅಷ್ಟೇ, ನಮಗೆ ವೈಟ್ ಇರೋದ್ರಿಂದ ನಾವು ಯಾವ ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ, ಎಲ್ಲದ್ರ ಮೇಲೇನೂ ಇದು ನಮಗೆ ಒಳ್ಳೆ ಲುಕ್ ಕೊಡುತ್ತೆ. ಈಗ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಇಲ್ಲ ನಾರ್ಮಲ್ ರೇಷ್ಮೆ ಸ್ಯಾರಿ ಆಗಿರ್ಬೋದು, ಗ್ರ್ಯಾಂಡ್ ಲುಕ್ ಕೊಡುವಂಥ ಸ್ಯಾರಿಗಳ ಮೇಲೆ ಇದೊಂದು ಒಳ್ಳೆ ಎಲಿಗೆಂಟಾಗಿ ಲುಕ್ ಇರುತ್ತೆ ಅಂತೇಳಿ ಇದನ್ನು ನಾನು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ. ನೋಡಿ ಹಾಕ್ಕೊಂಡ ಮೇಲೇ ಅದ್ರ ಲುಕ್ಕೇ ನಮಗೆ ಗೊತ್ತಾಗೋದು. ನಾವು ಸುಮ್ಮನೆ ನೋಡೋವಾಗೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಒಳ್ಳೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ನೀಟಾಗಿ ರೆಡಿಯಾಗಿ ಮನೆ ಫಂಕ್ಷನ್ಸ್ಗೆ, ಉದಾಹರಣೆಗೆ ಯಾವುದಾದ್ರೂ ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಇಲ್ಲ ನಾಮಕರಣ ಇರ್ಬೋದು, ಇಲ್ಲ ಏನೋ ಒಂದು ಸಿಂಪಲ್ಲಾಗಿ ಒಂದು ಮನೇಲಿ ಪೂಜೆ ಅಂದಾಗ, ಇಲ್ಲ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಅಂದಾಗ ನಾವು ಇದನ್ನು ಬಂದು ಧಾರಾಳವಾಗಿ ಇದನ್ನು ವಿಯರ್ ಮಾಡ್ಬೋದು. ಸೊ ಇದು ನನ್ನ ಸೆಲೆಕ್ಷನ್ ಆಗಿತ್ತು. ಇದು ಸೆಲೆಕ್ಷನ್ ಮಾಡೋದಕ್ಕೆ ರೀಸನ್ ಇದೆ, ಇದೇನೆ ನಾನು ನಿಮ್ಗೆ ಏನು ಹೇಳಿದೆ ಅದೇನೇ ರೀಸನ್ ಇರೋದು. ಸೊ ಹಂಗಾಗಿ ಇದನ್ನು ನಾನು ತೊಗೊಂಡಿದ್ದು. ಕೆಲವ್ರು ಅಂದ್ರಿ ಹಾಕ್ಕೊಂಡು ತೋರಿಸ್ಬೇಕಿತ್ತು, ಆಗ ಗೊತ್ತಾಗ್ತಿತ್ತು ಡಿಸೈನ್ ಹೀಗಿದೆ ಅಂತ. ಅದಕ್ಕೆ ಈಗ ನಾನು ನಿಮ್ಗೆ ವೇರ್ ಮಾಡಿ ತೋರಿಸಿದ್ದು. ನಾನು ಬಂದು ಇದು ಸೇವಿಂಗ್ಸಲ್ಲೇ ತೊಗೊಂಡಿದ್ದು. ಈಗ ನಾನು ಪ್ರತಿ ವರ್ಷವೂ ಅಷ್ಟೇ ನನಗೆ ಹಬ್ಬ, ಅಕ್ಷಯ ತೃತೀಯ ಹಬ್ಬ ಬರುತ್ತೆ, ಆ ದಿನ ಬರುತ್ತೆ ಅಂದಾಗಲೇ ಒಡವೆ ತೆಗಿಬೇಕು, ಅಟ್ಲೀಸ್ಟ್ ಒಂದು 5 ಗ್ರಾಮ್ ಆದರೂ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀನಿ. ಅಟ್ಲೀಸ್ಟು ತಿಂಗಳಿಗೆ ಒಂದು 1/2 ಗ್ರಾಮ್ ಒಡವೆಗಾದರೂ ದುಡ್ಡನ್ನು ಪಕ್ಕಕ್ಕೆ ಎತ್ತಿಡಬೇಕು ಅನ್ನೋದು ನನ್ನ ಒಂದಿದು. ಒಂದು 5,000 ಆದರೂ ಒಡವೆಗೆ ಎತ್ತಿಡಬೇಕು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ. 1/2 ಗ್ರಾಮು 5,000ಕ್ಕೆ ಬರೋಲ್ಲ, ಯಾಕಂದರೆ ಅವಾಗಿಂದ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಈಗ ರೇಟ್ ರೈಸ್ ಆಗಿದೆ. ಸೊ ಒಂದು 1/2 ಗ್ರಾಮ್ಗಾದರೂ ತೆಗೆದಿಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಸೊ ಹಂಗಾಗಿ ಸ್ವಲ್ಪನೇ ಹಣ ಕೂಡಿಟ್ಕೊಂಡು ಅಕ್ಷಯ ತೃತೀಯ ಬಂದಾಗ ತೊಗೊಂಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ 19ನೇ ತಾರೀಕು ಹೋಗೋಕ್ಕಾಗಲಿಲ್ಲ, 20ನೇ ತಾರೀಕು ಹೋಗಿ ನಾನು ಪರ್ಚೇಸ್ ಮಾಡಿದೆ. ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಕೇಳ್ತೀರಾ, ಇದು ಬಂದು ನಾನು ಸುಮೇತಿ ಜ್ಯುವೆಲ್ಲರ್ಸು
ಯಲಹಂಕದಲ್ಲಿದೆ, ಬಸ್ ಸ್ಟಾಪಲ್ಲಿದೆ, ಒಳಗಡೆ ಊರೊಳಗಡೆ ಹೋಗಬೇಕು, ಅಲ್ಲಿ ನಿಮಗೆ ಸಿಗುತ್ತೆ. ಇದು ತುಂಬ ಹಳೆಯ ಅಂಗಡಿ, ಅವಾಗಿಂದ ಇದೆ, ಯಾರನ್ನ ಕೇಳಿದ್ರು ಹೇಳ್ತಾರೆ, ಇಲ್ಲ ಗೂಗಲಲ್ಲಿ ಹಾಕಿದ್ರು ನಿಮಗೆ ಸಿಗುತ್ತೆ. ಇದಕ್ಕೆ ಬಂದು ನನಗೆ 12% ವೇಸ್ಟೇಜ್ ಬಿದ್ದಿದೆ, ಪ್ಲಸ್ 3% GST. ಸ್ಟೋನ್ ಚಾರ್ಜಸ್ ಅಂತ ಏನೂ ಹಾಕಿಲ್ಲ. ಇದು ಬಂದು ನಾನೊಂದು 300 ಮಿಲಿ ಸ್ಟೋನ್ ಇರುತ್ತೆ ಅಂತ ಅಂದ್ಕೊಂಡು 300 ಮಿಲಿ ದುಡ್ಡನ್ನ ನಾನು ಕೊಡಲಿಲ್ಲ. ಅದು ಅವರು ಆಗೋದೇ ಇಲ್ಲ ಅಂದರು. ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಬಿಟ್ಕೊಟ್ರು. ಸೊ ಟೋಟಲ್ ಆಗಿ ನಾನೊಂದು 5,000 to 6,000 ಬಂದು ಕೊಡಲಿಲ್ಲ ಅವ್ರಿಗೆ. ಜಾಸ್ತಿನೇ ಹೇಳಿದ್ರು, 182 ಆ ಥರ ಹೇಳಿದ್ರು. ನಾವು ಅದನ್ನೆಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿ 175 ಬಂದು ಫೈನಲ್ ಬಿಲ್ ಬಂದು ನಾವು ಅದನ್ನು ಮಾಡಿಸಿದ್ದು. ಸೊ ಈ ರೀತಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮನೆಯವ್ರು ಕೊಡೋ ದುಡ್ಡಲ್ಲಿ. ಆಬ್ವಿಯಸ್ಲಿ ನನಗೆ ಬರುವಂಥ ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ಅಷ್ಟೆಲ್ಲನೂ ಒಂದೇ ಸಲ ಹೋಗಿ ತೊಗೊಳ್ಳೋ ಅಷ್ಟೆಲ್ಲ ದುಡ್ಡೇನು ಬರೋಲ್ಲ. ಇವಾಗ ನೋಡ್ತಾ ಇದ್ದೀರಾ, ರೆಗ್ಯುಲರಾಗಿ ವೀಡಿಯೋನೂ ಹಾಕ್ತಾಯಿಲ್ಲ ನಾನು. ಸೊ ಆ ಥರ ಯೂಟ್ಯೂಬ್ ಮಾಡ್ತೀರಾ, ನಿಮಗೆ ದುಡ್ಡು ಬರುತ್ತೆ. ಸೊ ಹಂಗಾಗಿ ನೀವು ಹೋಗಿ ಒಡವೆ ತೊಗೋತೀರಾ, ಚೆನ್ನಾಗಿ ಇನ್ವೆಸ್ಟ್ ಮಾಡ್ತೀರಾ ಗೋಲ್ಡ್ಗೆ ಅಂತೀರಾ. ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅಷ್ಟೊಂದೆಲ್ಲ 10 ಗ್ರಾಮ್ 15 ಗ್ರಾಮ್ ಒಂದೇ ಸಲ ತೊಗೊಳ್ಳೋ ಅಷ್ಟೆಲ್ಲ ಬರೋಲ್ಲ. ಒಂದು ವರ್ಷ ಎಲ್ಲ ಕೂಡಿಟ್ರೆ ಅಮ್ಮಮ್ಮ ಅಂತಂದರೆ ಒಂದು ವರ್ಷ ಎಲ್ಲ ಕೂಡಿಟ್ರು 10-12 ಗ್ರಾಮು ತೊಗೊಳ್ಬೋದು ಒಳ್ಳೆ ವ್ಯೂಸ್ ಹೋದರೆ. ಅದು ಬಿಟ್ಟು ಒಂದೇ ಸಲ ತಿಂಗಳಿಗೇ 30,000 40,000 50,000 60,000 ಅಂತ ಅವಾಗೆಲ್ಲ ಇತ್ತು ವ್ಯೂಸ್. ಈಗ ವ್ಯೂಸ್ ಕಮ್ಮಿ ಆಗಿದೆ, ಯಾಕಂದರೆ ವೀಡಿಯೋಸ್ ನಾನು ಹಾಕ್ತಾಯಿಲ್ಲ. ಸೊ ಆ ಕಾರಣದಿಂದ ಮತ್ತು ಬಂದು ತುಂಬ ಜನ ಕೇಳಿದ್ದು ಬಂದು ಕಲ್ಲು ತೊಗೋಬೇಡಿ ಅಂತ ಹೇಳ್ತೀರಾ, ನೀವೇ ತೊಗೊಂಡಿದ್ದೀರಾ ಅನ್ನೋ ಥರ. ಸೊ ನಾನು ಹೇಳ್ತಾ ಇದ್ದೀನಲ್ವ, ಕಲ್ಲಿಗೆ ನಾನು ಬಾರ್ಗೇನ್ ಮಾಡಿದ್ದೀನಿ ಅಂತ. ಕಲ್ಲಿಗೆ ನಾನು ದುಡ್ಡು ಕೊಟ್ಟಿಲ್ಲ ಅಂತಲೇ ನಾನು ಹೇಳಿದ್ದು. ಕಲ್ಲು ಇಲ್ಲದೆ ಒಡವೆ ತೊಗೊಳ್ಳೋದು ತುಂಬಾ ಒಂಥರ ಇರುತ್ತೆ. ಅಟ್ಲೀಸ್ಟ್ 1-2 ಕಲ್ಲಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ಇದು ಪ್ಲೈನ್ ಆಗಿದ್ದರೆ ಅಷ್ಟು ಚೆನ್ನಾಗಿರ್ತಿರಲಿಲ್ಲ. ಸ್ಟೋನ್ಸ್ ಇರೋದ್ರಿಂದ ಒಂದು ಲೆವೆಲ್ಗೆ ನೋಡೋದಕ್ಕೆ ಲುಕ್ ಇದೆ. ಸೊ ಅದೇ ಥರನೇ ಒಂದು ಸ್ವಲ್ಪ ಸ್ಟೋನ್ಸ್ ಇದ್ದರೆ ಓಕೆ, ಸ್ವಲ್ಪ ಇದ್ದರೆ ಓಕೆ. ಜಾಸ್ತಿ ಕೆಲವರು ಒಡವೆಗಳೆಲ್ಲ ನೋಡ್ತೀನಿ ಫುಲ್ಲು ತುಂಬ್ಕೊಂಬಿಟ್ಟಿರುತ್ತೆ, ಬರೀ ಸ್ಟೋನೇ ಇರುತ್ತೆ, ಅದಕ್ಕೆ ಫುಲ್ಲು ಚಿನ್ನದ ರೇಟ್ ಕೊಟ್ಟಿರ್ತಾರೆ. ಸೊ ಆ ಥರ ಮಾಡಿದೆ ಈ ರೀತಿ ನೀವು ಬೇಕಾದರೆ 1-2 ಕಲ್ಲುಗಳಿಗೆ ಕುಟ್ಕೋಬೋದು. ಅದಕ್ಕೆ ಅಂತ ಹೆವಿಯಾಗಿ 10 ಗ್ರಾಮ್ ಚಿನ್ನ ಇದೆ, ಅದರಲ್ಲಿ 3 ಗ್ರಾಮ್ ಕಲ್ಲಿದೆ ಅಂದರೆ ಅಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ನಾನು ಹಣ ಸೇವ್ ಮಾಡಿ ತೊಗೊಂಡಿದ್ದು. ತಿಂಗಳಿಗೆ ಅಂತ ಗೋಲ್ಡಿಗೆ ಇಡಬೇಕು ಅಂತ ಸ್ವಲ್ಪ ಹಣ ಹಾಕಿರ್ತೀನಿ. ಸೊ ಅದು ಪಕ್ಕಕ್ಕೆ ಹಾಗೆ ಹಾಕಿಟ್ಕೊಂಡು ಅದನ್ನು ಎತ್ಕೊಂಡು ಹೋಗಿ ಒಡವೆ ತೊಗೊಂಬರೋದು ಅಷ್ಟೇ. ಹಾಗೆ ಫೋನ್ಪೇಯಲ್ಲಿ ರೀಸೆಂಟಾಗಿ ಗೋಲ್ಡ್ ಕೂಡ ಪರ್ಚೇಸ್ ಮಾಡಿದೆ. ಸಿಂಪಲ್ಲಾಗಿ, ಜಾಸ್ತಿನೂ ಇಲ್ಲ. ರೇಟ್ ಬಂದು 12,000 ಆಯಿತಲ್ವಾ ರೇಟು. ಒಂದು 1 ಮಂತ್ ಬ್ಯಾಕ್ ಅನ್ಕೋತೀನಿ, 1.5 ಮಂತ್ ಬ್ಯಾಕ್ ಬಂದು ದಿಢೀರಂತ ರೇಟ್ ಕಡಿಮೆ ಆಯಿತು. 12,000 ಚಿಲ್ಲರೆ ಆಗೋಯ್ತು ರೇಟು. ಅವಾಗ ಬಂದು ನಾನು ಫೋನ್ಪೇಲಿ ಪರ್ಚೇಸ್ ಮಾಡಿದೆ. ಯಾಕಂದರೆ ಈಗ ಸುಮ್ಮನೆ ದುಡ್ಡು ಇಟ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಒಂದು 60,000ಕ್ಕೆ ಒಂದು 5 ಗ್ರಾಮ್ ಅಷ್ಟು ಒಡವೆನ ಪರ್ಚೇಸ್ ಮಾಡಿಟ್ಟೆ. ಈಗ ಬಂದು ಪ್ರೈಸ್ ರೈಸ್ ಆಗಿದೆ. ಈಗ ಮಾರಿದ್ರೂ ನನಗೆ ಒಂದು 4,000-5,000 ಲಾಭ ಸಿಗುತ್ತೆ. ಸೊ ಆ ಥರ ಅದು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ಯಾವ ರೀತಿ ಇನ್ವೆಸ್ಟ್ ಮಾಡಿದ್ದು, ಇಡೋನ್ ಚಾರ್ಜಸ್ ಏನು ಫೋನ್ಪೇಲಿ. ಆಲ್ಮೋಸ್ಟ್ ನಾನು ವೀಡಿಯೋ ಹಾಕಿದ್ದೀನಿ, ಆಚೆ ವರ್ಷನೇ ಹಾಕಿದ್ದೆ, 24ರಲ್ಲೇ ಹಾಕಿದ್ದೆ. ಈ ಸಲ ಇನ್ನೂ ಸ್ವಲ್ಪ ವಿಷಯಗಳನ್ನ ಆ್ಯಡ್ ಮಾಡಿ ಹೇಳ್ತೀನಿ ನಾನು. ಸೊ ಈ ರೀತಿ ಈ ಒಡವೆ ತೊಗೊಂಡಿದ್ದಷ್ಟೇ, ಏನೇನಿಲ್ಲ. ಹಾಕಿ ತೋರಿಸಿ, ನಮಗೆ ತೋರಿಸಿದ್ರೇ ಅಲ್ವಾ ಗೊತ್ತಾಗೋದು ನೀವು ಯಾಕೆ ಹಾಗೆ ತೋರಿಸಿದ್ರಿ, ನೀವು ವೀಡಿಯೋ ಡೈರೆಕ್ಟಾಗಿ ಬಂದು ಮಾಡಿ ಈ ರೀತಿ ಎಲ್ಲ ಕೇಳಿದ್ರಿ, ಹಾಗಾಗಿ ವೀಡಿಯೋ ಬಂದು ಮಾಡಿದ್ದು. ನೀವು ಏನೇನು ಸುಮಾರು ಜನ 16 ಗ್ರಾಮ್ ಒಳ್ಳೆ ತೊಗೊಂಡೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ, ಸಂತೋಷ. ಅಟ್ಲೀಸ್ಟ್ ಬೆಳ್ಳಿ ಆದರೂ ಪರ್ಚೇಸ್ ಮಾಡಿ. ಅವತ್ತಿನ ದಿವಸ ನಿಮಗೆ ಚಿನ್ನ ತೊಗೊಳಕ್ಕಾಗಲಿಲ್ಲ, ಬಜೆಟ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಬೆಳ್ಳಿ ಕಾಯಿನ್ಸು, ಇಲ್ಲ ಚಿಕ್ಕದಾಗಿ ಏನಾದರೂ ತುಳಸಿ ಕಟ್ಟೆ ಥರ ಚಿಕ್ಕದಾಗಿ ಏನಾದರೂ ಅಟ್ಲೀಸ್ಟ್ ಒಂದು 10 ಗ್ರಾಮಲ್ಲಾದರೂ ಪರ್ಚೇಸ್ ಮಾಡಿ. ಖಂಡಿತವಾಗ್ಲೂ ಅದೊಂದು ರೀತಿ ನಿಮಗೆ ಏನು ಹೇಳೋದು, ಒಂದು ರೀತಿ ಏನು ಹೇಳೋದಂದರೆ ಅದನ್ನೊಂದು ಆಶೀರ್ವಾದವಾಗಿರುತ್ತೆ. ಆ ದಿನ ನಿಮಗೊಂದು ಒಳ್ಳೆಯದು ಬಂದು ಮನೇಲಿ ಸೇರುತ್ತೆ ಅಂತಾರಲ್ಲ, ಅದು ನಡೆಯುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇದನ್ನು ಹೇಳೋದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ನಾನು. ಹಾಕಿ ತೋರಿಸಿ, ನೀವು ಹಾಕಿ ತೋರಿಸಿದ್ರೆ ನಮಗೊಂದು ಐಡಿಯಾ ಬರೋದು. ಡಿಸೈನ್ ಅಷ್ಟು ಹೇಳ್ಕೊಳಂಗಿಲ್ಲ ಹಂಗೆಲ್ಲ ಹೇಳಿದ್ರಿ. ಸೊ ಈ ಡಿಸೈನ್ ತೊಗೊಳೋಕ್ಕೆ ಕಾರಣನೂ ಹೇಳಿದ್ದೀನಿ. ಇದರಲ್ಲಿ ಎಷ್ಟೊಂದು ಡೀಟೈಲಿಂಗ್ ಇದೆ ಅಂದರೆ, ನಾವು ಒಡವೆ ತೊಗೊಳ್ಳೋವಾಗ ಪ್ರತಿ ಸತಿನೂ ಅಷ್ಟೇ ಡೀಟೈಲಿಂಗ್ ನೋಡಬೇಕು. ಸುಮ್ಮನೆ ಏನೋ ಚಿನ್ನ ತೊಗೊಂಡ್ವಿ, ಕಾಸು ಕೊಟ್ವಿ, ಬಂದ್ವಿ ಅಂತಲ್ಲ. ಇವಾಗ ನೋಡಿ, ನಾನು ಇದರಲ್ಲಿ ಏನೇನು ಗುರುತಿಸಿದೆ ನಿಮ್ಗೆ ಹೇಳ್ದಾಗೆ, ಲಕ್ಷ್ಮಿ ಕೂತಿರೋದು, ತಾವರೆ ಹೂವದಲ್ಲಿ ಕೂತಿರೋದು, ಬಿಂದಿಗೆ ಇಟ್ಕೊಂಡು ಕೂತಿರೋದು, 2 ಕೈಯಲ್ಲಿ 2 ತಾವರೆ ಹೂವು ಇರೋದು, 1 ಕೈಯಲ್ಲಿ ಆಶೀರ್ವಾದ ಇರೋದು, ತಿರುಗಿ ಬಂದು ಸಿಂಹಾಸನ ಇರೋದು, ನೆಕ್ಸ್ಟು ನವಿಲು ಇರೋದು. ಎಷ್ಟು ಡೀಟೈಲ್ಡ್ ಇದೆ ನೋಡಿ. ಸೊ ಈ ಡೀಟೈಲ್ಗೆ ನಾವು ವೇಸ್ಟೇಜ್ ಕೊಡೋದು. ಸೊ ವೇಸ್ಟೇಜ್ ಅವ್ರ ಮೇಕಿಂಗ್ ಚಾರ್ಜ್ ಏನಾದರೂ ಅಂದ್ಕೊಳ್ಳಿ. ಸೊ ಇದಕ್ಕೇ ಆ ಪ್ರೈಸ್ ನಾವು ಕೊಡೋದು. ಸೊ ಅವ್ರು ಅದನ್ನು ತೊಗೊಂಡು ಬರ್ತಾರಲ್ಲ, ಈ ಡಿಸೈನ್ಗೆ ಅದನ್ನು ತೊಗೊಂಡು ಬರ್ತಾರಲ್ಲ, ಸೊ ಅದು ಹೇಳೋದು. ಸೊ ಅದೊಂದು ಖುಷಿ ಅಷ್ಟೇ, ಏನೇನಿಲ್ಲ. ಸೊ ಅದಕ್ಕೆ ಈ ಪ್ರೈಸ್, ಇದಕ್ಕೆ 12% ವೇಸ್ಟೇಜು. ನಾವು ಬಂದು
ಕಮ್ಮಿದು ನೋಡ್ತೀವಿ ಅಂದರೆ 9%, 10%, 8%ಗೂ ಇದೆ. ಇವ್ರ ಅಂಗಡಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟಾಗಿ ಅದೇ ವೇಸ್ಟೇಜನ್ನೇ ಹಾಕ್ಕೊಂಬರ್ತಾರೆ. 12 ಹಾಕ್ತಾರೆ, 16 ಹಾಕ್ತಾರೆ, 14 ಹಾಕ್ತಾರೆ, 18ವರೆಗೂ ಹಾಕ್ತಾರೆ. ರೆಗ್ಯುಲರ್ ಕಸ್ಟಮರ್ಗೆ ಒಂದು ಸ್ವಲ್ಪ ನೋಡಿ ಕೊಡ್ತಾರೆ. ನೀವು ಬಂದು ಲಲಿತಾಗೆ ಹೋಗ್ತೀನಿ ನಾನು, ಅಲ್ಲೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ನೀವು ನೋಡಿ ಆದಷ್ಟು ಬೆಸ್ಟು ಒಡವೆಯನ್ನು ಬಂದು ಚೂಸ್ ಮಾಡ್ಬೋದು. ಒಳ್ಳೆ ಡಿಸೈನ್ ನೋಡಿ ಚೂಸ್ ಮಾಡ್ಬೋದು. ಟೈಮ್ ತೊಗೊಂಡು ಚೂಸ್ ಮಾಡಿ ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಫೋನ್ಪೇಲಿ ನನಗೆ ಜಾರ್ ಆ್ಯಪ್ ಬಗ್ಗೆ ಕೇಳಿದ್ರಿ. ನನಗೆ ಜಾರ್ ಆ್ಯಪ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನಗೇನೋ ಜಾಸ್ತಿ ಟ್ರಸ್ಟೆಡ್ ಆಗಿ ನಾನು ಫೋನ್ಪೇನೇ ನಂಬ್ತೀನಿ. ಹಂಗಾಗಿ ನಾನು ಫೋನ್ಪೇಲೇ ಇನ್ವೆಸ್ಟ್ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಕಮೆಂಟ್ ಮಾಡಿ. ಟೇಕ್ ಕೇರ್. ಬಾಯ್.